ಮೈಸೂರು ದಸರಾ ವಿಚಾರದಲ್ಲಿ ಅಲ್ಲಿ ಆನೆಗಳು ಗಜಪಡೆಗಳು ಬರುತ್ತೆ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಲ್ಲಿ ರಾತ್ರಿ ಹೊತ್ತೆಲ್ಲ ಹೋಗ್ತಾ ಇದ್ದಾರೆ. ಬೇರೆ ಟೈಮಲ್ಲಿ ಶೂಟ್ ಮಾಡೋದೇ ಬಿಡೋದಿಲ್ಲ. ಇನ್ನು ರಾತ್ರಿ ಹೊತ್ತು ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಂಡು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ಕೊಟ್ಟು ಪೋಸ್ ಕೊಟ್ಟಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫ್ಲಾಶ್ ಲೈಟ್ ಬೇರೆ ಹಾಕಿದ್ದಾರೆ ಆನೆಗಳ ಮುಂದೆ. ಅದು ಹೆಂಗ್ ಕೊಟ್ರು ಅನ್ನೋದು ಈಗ ಪ್ರಶ್ನೆ ಆಗಿದೆ. ನೋಡೋಣ, ಈಗ ಆದೇಶ ಹೊರಡಿಸಿದಾರಂತೆ. ಈಗ ಅರಣ್ಯ ಇಲಾಖೆಯವರು ಯಾರನ್ನು ಬಿಡೋಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಕ್ರಮ ಏನು ಅನ್ನೋ ಪ್ರಶ್ನೆ ಈಗ. ಏನು ಕ್ರಮ ಏನು ಮಾಡ್ತೀರಿ ಇದರಲ್ಲಿ? ಬಿಟ್ಟವ್ರಿಗೆ ಹಿಡ್ಕೋಬೇಕು, ಸಸ್ಪೆಂಡ್ ಮಾಡ್ಬೇಕು ಎಲ್ಲರೂ. ಹೆಂಗ್ ಬಿಟ್ರು ಅಂತ ಹೇಳಿ ಅಷ್ಟೇ. ಯು ಆರ್ ಕರೆಕ್ಟ್. ಹೆಂಗ್ ಬಿಟ್ರು? ಅದೇನು ಪವರ್ಫುಲ್ ಯಾರ್ದೋ ಮಕ್ಕಳ ಅಥವಾ ಏನು ಕಾಸಿನ ವ್ಯವಹಾರನ ಇದು? ಏನು ಯಾರು ಅನ್ನೋದು ಹುಡುಕ್ತಾ ಇದ್ದಾರೆ. ಅದ್ರ ಮೇಲೆಲ್ಲ ಕೂರಕ್ಕೆಲ್ಲ ಯಾಕೆ ಬಿಟ್ರು ಇವರು? ಯಾವನವನು ಕೋತಿ, ಅವನು ಇದನ್ನೆಲ್ಲ ಮಾಡ್ತಾ ಇರೋನು. ಕೋಪ ಮಾಡ್ಕೋಬೇಡಿ ತಾತ, BP ರೈಸ್ ಆಗುತ್ತೆ. ಅಯೋಗ್ಯರನ್ನ ತಗೊಂಬಂದು ನಾಳೆ ಏನಾರು ಹೆಚ್ಚು ಕಡಿಮೆ ಆಗಬೇಕು, ಅಲ್ಲೇ ಗೋಡೆಗೆ ಜಜ್ಬಿಟ್ಟು ಬುರುಡ ಕೆತ್ಬಿಡ್ಬೇಕು ಹಂಗೇನೆ. ಅವಾಗ ಅದು ಅವ್ನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಯೋಗ್ಯತೆ ಇಲ್ಲದೆ ಇರೋರಲ್ಲ ಆಫೀಸರ್ಗಳು, ಯೋಗ್ಯತೆ ಇಲ್ಲದೆ ಇರೋಲ್ಲ ಅಲ್ಲಿ ಇನ್ಚಾರ್ಜ್ಗಳಾದ್ರೆ ಹಿಂಗೆ ಆಗೋದು. ಲಜ್ಗೆಟ್ಟವ್ರು ತೊಗೊಂಬಂದು, ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಯಾವ ಬಿಟ್ಟವ್ರು ಅವ್ರನ್ನೆಲ್ಲ? ಇದನ್ನ ಕೇಳಕ್ಕೆ ಎಲ್ಲಿದ್ದಾನಂತೆ ಇವರು, ಯಾರು ಅವರು ಉಸ್ತುವಾರಿ ಮಂತ್ರಿಗಳವರು? ಭಾಳ ಮಾತಾಡ್ತೀರಿ ನೀವು, ಹೇಳ್ರಿ ನೋಡೋಣ. ಇದನ್ನ ಯಾರ್ರಿ ಬಿಡೋದು? ಇದಕ್ಕೆ ಏನೋ ಹೆಚ್ಚು ಕಡಿಮೆ ಇದ್ರೆ ಗತಿ ಏನ್ರಿ ಇದರಲ್ಲಿ? ಅದೆಲ್ಲ ನಿನಗ್ಯಾಕ? ಬುದ್ಧಿ ಇಲ್ಲ ಸ್ವಲ್ಪನೂ. ಅವ್ರ ಮಹಾ ದಡ್ರು ಬಿಡು, ನೀನು ಪ್ರಚಂಡ ಬುದ್ಧಿವಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.